ಸರ್ ಈಗ IAS ಮತ್ತೆ UPSC ರಿಸಲ್ಟ್ ಬಂದಿದೆ. ಅದರಲ್ಲಿ ತಮ್ಮ ಇನ್ಸ್ಟಿಟ್ಯೂಟ್ ಇಂದಾನೆ ಸಾಕಷ್ಟು ಜನ ಪಾಸ್ ಆಗಿದ್ದಾರೆ. ಜೊತೆಗೆ ಹೌದು. ಏನು ಕರ್ನಾಟಕ ಟಾಪರ್ ಕೂಡ ನಿಮ್ಮ ಇನ್ಸ್ಟಿಟ್ಯೂಟ್ ಇಂದಾನೆ. ಸೊ ಎಷ್ಟು ಹರ್ಷ ಇದೆ ಮತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳೋದಾದ್ರೆ ಸರ್. ಓಕೆ. ಹೌದು, ಇದು ಈ ವರ್ಷ ನಮಗಿನ್ನೂ ಸ್ಪೆಷಲ್. ಯಾಕಂತ ಹೇಳಿದ್ರೆ ಟಾಪ್ 3 ರ್ಯಾಂಕ್ಸ್ ಅಂದರೆ ಇವಾಗ ರ್ಯಾಂಕ್ 1, ರ್ಯಾಂಕ್ 2 ಹಾಗೂ ರ್ಯಾಂಕ್ 6 ಬಂದು IS ಬಾಬಾ ಸಂಸ್ಥೆಯಿಂದನೇ ಬಂದಿದ್ದಾರೆ. ಇವರು ನಮ್ಮ ಡೆಲ್ಲಿ ಸ್ಟೂಡೆಂಟ್ಸ್ ಆಗಿದ್ದರು ಹಾಗೂ ಆನ್ಲೈನ್ ಸ್ಟೂಡೆಂಟ್ಸ್ ಆಗಿದ್ದರು. ಕರ್ನಾಟಕದಲ್ಲೂ ಕೂಡ ರ್ಯಾಂಕ್ 53, ರ್ಯಾಂಕ್ 82 ಹಾಗೂ ರ್ಯಾಂಕ್ 169 ಈ 3 ಟಾಪ್ ಕರ್ನಾಟಕದ ರ್ಯಾಂಕ್ಸ್ ಕೂಡ IS ಬಾಬಾ ಕಡೆಯಿಂದಾನೆ. ಟೋಟಲ್ ನಮ್ಮ ಸ್ಟೇಟಿಂದ 30 ಜನ ಕ್ಲಿಯರ್ ಆಗಿದ್ದಾರೆ. 30 ಜನದಲ್ಲಿ 24 ಜನ IS ಬಾಬಾ ಇನ್ಸ್ಟಿಟ್ಯೂಷನಿಂದ ಅಂತ ಹೇಳಕ್ಕೆ ನಾನು ಇಷ್ಟನೂ ಪಡ್ತೀನಿ ಹಾಗೂ ಹೆಮ್ಮೆ ಕೂಡ ಹೌದು. ಆಮೇಲೆ ಎವ್ರಿ ಇಯರ್ ನಮಗೆ ಕ್ಲೋಸ್ ಟು 200 ರ್ಯಾಂಕ್ಸ್ ಬರುತ್ತೆ. ಸೊ ಈ ವರ್ಷವೂ ಅದೇ ಒಂದು ಹಾದಿಲಿ ಹೋಗ್ತಾ ಇದ್ದೀವಿ. ಈ ಸಲನೂ 200+ ರ್ಯಾಂಕ್ಸ್ ಇದೆ, ಇನ್ನೂ ಕನ್ಫರ್ಮ್ ಆಗ್ತಾ ಇದ್ದಾರೆ. ಸೊ ದಿಸ್ ಇಸ್ ದಿ ರಿಸಲ್ಟ್ಸ್ ದಟ್ ವಿ ಹ್ಯಾವ್ ಗಾಟ್ ದಿಸ್ ಇಯರ್. ಸರ್ ಅಂದ್ರೆ ಯಾವ ರೀತಿಯಾದಂತ ಪ್ರಿಪರೇಷನ್ಸ್ IAS ಬಾಬಾಲ್ ಇರುತ್ತೆ ಮತ್ತೆ ಸ್ಟೂಡೆಂಟ್ಸ್ ಈಗ IAS ಬಾಬಾನ ಚೂಸ್ ಮಾಡೋದಕ್ಕೆ ಮೇಜರ್ ಯಾಕಂತಂದ್ರೆ ಸಾಕಷ್ಟು ನೀವು ಈಗಾಗಲೇ ಹೇಳ್ತಾ ಇದ್ರಿ ಲಾಸ್ಟ್ ಇಯರ್ ಕೂಡ 200 ಕ್ಯಾಂಡಿಡೇಟ್ ನಮ್ಮ ಕಡೆಯಿಂದ ಪಾಸ್ ಆದ್ರು ಅಂತ. ಸೊ ಈ ಬಾರಿ ಕೂಡ ಅದೇ ರಿಸಲ್ಟ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಏನ್ ಸ್ಪೆಷಲ್ ಇದೆ? ಮೇಜರ್ ಏನಾಗುತ್ತೆ ಇವಾಗ ಇಂಟರ್ಲಿಜೆನ್ಸ್ ಈ ಎಕ್ಸಾಮ್ ಬಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳ್ತೀವಿ. ಹಳ್ಳಿಯಿಂದನೂ ಬರ್ಬೋದು, ಸಿಟಿಯಿಂದ ಬರ್ಬೋದು, ಇದು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬರ್ಬೋದು, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬರ್ಬೋದು. ಇಲ್ಲಿ ಮೇಜರ್ ಡಿಫ್ರೆನ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಮೆಂಟರ್ಶಿಪ್ ಅಂತ ಹೇಳಿ, ದ 1-to-1 ಇಂಟ್ರಾಕ್ಷನ್ ವಿತ್ ದ ಸ್ಟೂಡೆಂಟ್ಸ್. ಸೊ ಕ್ಲಾಸಸ್ ಆದಮೇಲೆ ಆಚೆ ಬಂದಮೇಲೆ ಒಬ್ಬರು ಮೆಂಟರ್ ಅಂತಲೇ ಅಸೈನ್ ಆಗ್ತಾರೆ ಒಂದು ಕಂಪ್ಲೀಟ್ ಇಯರ್ಗೆ. ಸೊ ಆ ಮೆಂಟರ್ಶಿಪ್ ಕಾನ್ಸೆಪ್ಟ್ ಅನ್ನೋದು ಇಟ್ ಈಸ್ ವರ್ಕಿಂಗ್ ಔಟ್ ಮಚ್ ಬೆಟರ್. ಯಾಕಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸು ಟೆಸ್ಟ್ ಸೀರೀಸು ಕೊಡ್ತಾರೆ, ಕ್ಲಾಸಸ್ ಮಾಡ್ತಾರೆ, ಎಲ್ಲ ಥರ. ಇಲ್ಲಿ ಒಂದು ಮೇಜರ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೆಂಟರ್ಶಿಪ್ ಕಾನ್ಸೆಪ್ಟ್. ಆ 1-to-1 ಅಟೆನ್ಷನ್ನು ಟಿಲ್ ದಟ್ ಸ್ಟೂಡೆಂಟ್ ಕ್ಲಿಯರ್ಸ್ ದ ಎಕ್ಸಾಮ್, ಅದು ನಮ್ಮ USP. ಎಲ್ಲೋ ಒಂದ್ ಕಡೆ ಪರ್ಸನಲ್ ಆಗಿ ಮಾತಾಡಿದಾಗ ಅವ್ರ ಸ್ಟೂಡೆಂಟ್ ಪ್ಲಸ್ ಆರ್ ಮೈನಸ್ ಗೊತ್ತಾಗುತ್ತೆ. ಹೌದು. ಸೊ ಅಲ್ಲಿ ನೀವು ಟ್ರೈ ಇವಾಗ ಇನ್ಫ್ಯಾಕ್ಟ್ ಇವಾಗ ರ್ಯಾಂಕ್ 53 ಕಿರಣ್ ಏನಿದ್ರು, ಈ ಸ್ಟಾರ್ಟೆಡ್ ಇಸ್ ಜರ್ನಿ ಫ್ರಮ್ IS ಬಾಬಾ. ಈ ಲೈಬ್ರರಿಲೇ ಜಾಯ್ನ್ ಆಗಿದ್ದು 2021ರಲ್ಲಿ. ಇನ್ಫ್ಯಾಕ್ಟ್ ಇವಾಗ ಏನು ಮದುವೆ ಆಗಿದ್ದಾರೆ ಹುಡುಗಿ, ಅವ್ರನ್ನ ಕೂಡ ಇದೇ ಲೈಬ್ರರಿಲಿ ನೋಡಿದ್ದು. ಸೊ ಇಲ್ಲೇ ಮೀಟ್ ಮಾಡಿದ್ದು. ಸೊ ಅಲ್ಲಿಂದ ಜರ್ನಿ, ದಟ್ ಈಸ್ ವೈ ಈ ಸೆಡ್ ಇಟ್ ಕಮ್ಸ್ ಇನ್ ಅ ಸರ್ಕಲ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಲಾಸ್ಟ್ ಇಯರ್ ಇಂಟರ್ವ್ಯೂ ಹೋಗಿದ್ದು, ಈ ಸಲ ಲಾಸ್ಟ್ ಅಟೆಂಪ್ಟ್ ಇತ್ತು ಈ ಸಲ. ಸೊ ಲಾಸ್ಟ್ ಅಟೆಂಪ್ಟಲ್ಲಿ ರ್ಯಾಂಕ್ 53, ಅದು ಕರ್ನಾಟಕ ಟಾಪರ್ ಆಗೋದು ಒಂದು ದೊಡ್ಡ ವಿಷಯನೇ. ಬಿಕಾಸ್ ಆ ಪ್ರೆಷರ್, ಜಸ್ಟ್ ಇವಾಗ ನಿನ್ನೆ ಟೆಸ್ಟ್ ಇದು T20 ಇತ್ತಲ್ಲ, ಕ್ರಿಕೆಟ್ ಮ್ಯಾಚ್, ಆ ಒಂದು ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡೋದು ತುಂಬ ಒಂದು ಏನೋ ಸ್ವಲ್ಪ ಪ್ರೆಷರಲ್ಲಿ ಪರ್ಫಾರ್ಮ್ ಮಾಡೋದು ಒಂದು ಕಷ್ಟದ ವಿಷಯ. ಅದ್ರಲ್ಲಿ ಇವ್ರು ಮಾಡಿ ಸ್ಟೇಟ್ ಟಾಪರ್ ಆಗಿದ್ದಾರೆ ಅನ್ನೋದು ಅದು ಇನ್ನೂ ಒಂದು ದೊಡ್ಡ ವಿಷಯ. ಸರಿ, ಈಗಾಗಲೇ ನೀವು ಹೇಳ್ತಾ ಇದ್ರಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಸಾಕಷ್ಟು ಅಂದ್ರೆ 24 ಜನ ಕ್ಲಿಯರೆನ್ಸ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅವ್ರಿಗೆಲ್ಲರಿಗೂ ಏನ್ ವಿಶ್ ಮಾಡಕ್ಕೆ ಮಾಡ್ತೀರಾ? ಮತ್ತೆ ಮುಂದಿನ ಜನರೇಷನ್ಗೆ ಅಥವಾ ನೆಕ್ಸ್ಟ್ ಬರುವಂತ ಅಡ್ಮಿಷನ್ಗೆ ಏನ್ ಹೇಳಕ್ಕೆ ಇಷ್ಟ? ಸೊ ಎಲ್ಲರಿಗೂ ಹೇಳೋದೇನು, ಇದು ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದಿ ಜರ್ನಿ ಅಂತ ಹೇಳಿ. ಇವಾಗ ರ್ಯಾಂಕ್ ಬಂದಿದೆ, ಬಟ್ ನಿಮ್ಮ ಜರ್ನಿ, ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಗೋದು ಇವಾಗಿಂದ. ಸೊ ಇನ್ನೂ ಹಲವಾರು ಸ್ಟೂಡೆಂಟ್ಸ್ ಅಂದರೆ ಹಲವಾರು ಜನರ ಲೈಫಲ್ಲಿ ಇನ್ಫ್ಲುಯೆನ್ಸ್ ಮಾಡ್ಬೋದು. ಸೊ ಈ ಒಂದು ಸರ್ವಿಸು ಇಡೀ ಇಂಡಿಯಾದಲ್ಲೇ ನಾವು ತೊಗೊಂಡ್ರೆ ಒಂದು ಬೆಸ್ಟ್ ಪ್ರೊಫೆಷನ್ ಅಂತ ಅಂದರೆ ಒಂದು DC ಜಾಬ್, ಇಲ್ಲ ಒಂದು IPS ಜಾಬ್. ಸೊ ಅದು ಇಲ್ಲಿ ಬಂದು ಇನ್ನೂ ಹೆಚ್ಚು ಜನ ಬರಬೇಕಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಪಕ್ಕದ ಸ್ಟೇಟ್ ತಮಿಳ್ನಾಡು, ಇಲ್ಲೆಲ್ಲ ಏನಾಗುತ್ತೆ, ಮೋರ್ ದೆನ್ 60 ಸ್ಟೂಡೆಂಟ್ಸ್ ಹ್ಯಾವ್ ಕ್ಲಿಯರ್ಡ್. ಬಟ್ ನಮ್ಮ ಸ್ಟೇಟಲ್ಲಿ 30 ಜನ ಮಾತ್ರ ಕ್ಲಿಯರ್ ಆಗ್ತಿದ್ದಾರೆ. ಈ ಒಂದು 30 ಶುಡ್ ಬಿಕಮ್ 100 ಸ್ಟೂಡೆಂಟ್ಸ್ ಅಂತ ನನ್ನ ಆಶೆ.